ಅಜಿತ್ ಪವಾರ್ ಪತ್ನಿ ಏನಿದ್ದಾರೆ ಅವರು ಮಹಾರಾಷ್ಟ್ರದ ಮುಂದಿನ DCM ಆಗ್ತಾರೆ ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಅದೇ ವಿಚಾರವಾಗಿ ಇಂದು ಪ್ರಮಾಣ ವಚನವನ್ನು ಕೂಡ ಸ್ವೀಕಾರ ಮಾಡ್ತಾರೆ ಎನ್ನುವಂತಹ ಸುದ್ದಿ. ವಿಮಾನ ದುರಂತದಲ್ಲಿ ಅಜಿತ್ ಪವಾರ್ ಅವರು ಸಾವನ್ನಪ್ಪಿದ್ರು. ಆದ್ದರಿಂದ ಆ ಸ್ಥಾನ ಖಾಲಿಗಿದೆ, DCM ಸ್ಥಾನ. ಅವರ ಪತ್ನಿಗೆ DCM ಸ್ಥಾನವನ್ನು ಕೊಡುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಅಜಿತ್ ಅವರ ಪತ್ನಿ ಸುನೇತ್ರಾ ಪವಾರ್ ಏನಿದ್ದಾರೆ ಅವರಿಗೆ DCM ಸ್ಥಾನ ಕೊಡೋಕೆ ಯೋಚನೆ ಮಾಡ್ತಾ ಇದ್ದಾರೆ. ಸುನೇತ್ರಾ ಪ್ರಸ್ತುತ ರಾಜ್ಯಸಭಾ ಸಂಸದೆ ಕೂಡ ಆಗಿದ್ದಾರೆ. ಮಹಾರಾಷ್ಟ್ರ ವಿಧಾನಸಭೆಯ ಎರಡೂ ಸದನಗಳ ಸದಸ್ಯರು ಆಗಿಲ್ಲ, ಅವರಿಗೆ ಸದಸ್ಯರಲ್ಲ ಅವರು. ಬಾರಾಮತಿ ಅಪಘಾತದಲ್ಲಿ ಅಜಿತ್ ಅವರು ನಿಧನ ಹೊಂದಿದ್ರು. ಮಹಾರಾಷ್ಟ್ರದ DCM ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸುವಂಥ ಸಾಧ್ಯತೆ ಇದೆ ಅವರ ಪತ್ನಿ. ಪತಿ ತೀರಿಕೊಂಡ 3 ದಿನದ ಬಳಿಕ ಈ ಮಹತ್ವದ ವಿದ್ಯಮಾನ ನಡೀತಾ ಇದೆ. ಇವತ್ತು ಮಧ್ಯಾಹ್ನ 2 ಗಂಟೆಗೆ ಶಾಸಕಾಂಗ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ನಿರ್ಧಾರ ಆಗುತ್ತೆ, ಅಂತಿಮ ಹೆಸರನ್ನು ಘೋಷಣೆ ಮಾಡ್ತಾರೆ ಸುನೇತ್ರಾ ಅವ್ರನ್ನ. ಎಲ್ಲ ರೀತಿಯ ಸಾಧ್ಯತೆಗಳಿದೆ, ಪಕ್ಕಾ ಆಗಿದೆ ಇದು. ಇದಾದ ನಂತರ ಸಂಜೆ 5 ಗಂಟೆಗೆ ಸುನೇತ್ರಾ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಎನ್ನುವಂತಹ ಸುದ್ದಿ. ಇದು ಕೈಗೊಂಡ್ರೆ ಇವರು ಮೊದಲ DCM, ಅದು ಮಹಿಳಾ DCM ಮಹಾರಾಷ್ಟ್ರಕ್ಕೆ. ಅಜಿತ್ ಪವಾರ್ ಅವರ ಪತ್ನಿ ಏನಿದ್ದಾರೆ ಸುನೇತ್ರಾ ಪವಾರ್ ಅವರು ಮುಂದಿನ DCM ಮಹಾರಾಷ್ಟ್ರದಲ್ಲಿ ಇದುವರೆಗೂ ಕೂಡ ಯಾರು ಮಹಿಳಾ DCM ಆಗಿಲ್ಲ. ಇವರಾದರೆ ಇವರೇ ಮೊದಲೇ. ಅವರು ವಿಮಾನ ದುರಂತದಲ್ಲಿ ಅಜಿತ್ ಪವಾರ್ ಅವರು ಏನು ಸಾವನ್ನಪ್ತಾರೆ, ಅವ್ರ ಜೊತೆ ಬೇರೆಯವರು ಕೂಡ ಇದ್ದರು. ಅವರ ಸಾವಿನಿಂದ DCM ಸ್ಥಾನ ಖಾಲಿಯಾಗಿದೆ. ಆ ಸ್ಥಾನಕ್ಕೆ ಯಾರು ಸೂಕ್ತ ಅಂತ ನೋಡೋದಾದರೆ ಅವರ ಹೆಂಡತಿಯನ್ನು ತಂದು ಕೂರಿಸೋಣ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನ ಸಭೆ ನಡೀತಾ ಇದೆ. ಆ ಸಭೆಯಲ್ಲಿ ನಿರ್ಧಾರ ಆಗುತ್ತೆ. ಅವರು ಇವತ್ತು ಸಂಜೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ಬೋದು. ಇಂದು ಮಧ್ಯಾಹ್ನ 2 ಗಂಟೆಗೆ ಶಾಸಕಾಂಗದ ಸಭೆ ಆಗುತ್ತೆ. ಆ ಶಾಸಕಾಂಗ ಸಭೆ ಎಲ್ಲರೂ ಕೂಡ ಒಮ್ಮತದಿಂದ ಇವರೇ ಆಗಲಿ ಅಂತ ಹೆಸರನ್ನು ಸೂಚಿಸಿದ್ರು. ಅಥವಾ ಬೇರೆ ಏನಾದರೂ ಕೆಲವೊಂದು ವಿವಾದಗಳಿದ್ದರೆ, ಬೇಡ ಅಂತ ಕೆಲವರು ಹೇಳೋರಿದ್ದರೆ ಅದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಎಲ್ಲ ಚರ್ಚೆಗಳನ್ನು ಮಾಡಿ ಎಲ್ಲರೂ ಒಪ್ಪಿಕೊಂಡು ಅವರ ಹೆಸರನ್ನೇ ಸೂಚಿಸುವಂತಹ ಸಾಧ್ಯತೆ ಇದೆ. ಅವರ ಸ್ಥಾನಕ್ಕೆ ಅವರ ಹೆಂಡತಿ ಬಂದ್ರೇ ಅದು ಸೂಕ್ತ ಎನ್ನುವಂತಹ ವಿಚಾರ. ಇನ್ನು ಮುಂಬರುವಂತಹ ಚುನಾವಣೆಯಲ್ಲಿ ಏನಾದರೂ ಉಪಚುನಾವಣೆ ಏನಾದರೂ ಆದರೆ ಅವ್ರ ಕ್ಷೇತ್ರ ಏನಿದೆ, ಅಜಿತ್ ಅವರ ಕ್ಷೇತ್ರ ಬಾರಾಮತಿ, ಅಲ್ಲಿ ಇವರೇ ಸ್ಪರ್ಧೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಒಂದು ರೀತಿಯಲ್ಲಿ ಇವರ ನಿಧನದಿಂದಲೇ ಅನುಕಂಪ ಕೂಡ ಸೃಷ್ಟಿಯಾಗಿರುತ್ತೆ. ಅನುಕಂಪದ ಓಟ್ಗಳು ಕೂಡ ಬೀಳುವ ಸಾಧ್ಯತೆ ಇದೆ. ಹೀಗಾಗಿ ಮುಂದಿನ ಚುನಾವಣೆಯಲ್ಲಿ ಅವರೇ ನಿಲ್ಲಬಹುದು. ಈಗ ಸದ್ಯಕ್ಕೆ ಅವರನ್ನೇ DCM ಮಾಡೋಣ ಅಂತ ಅವರ ಪಕ್ಷದ ನಾಯಕರೆಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಇಂದು ಮಧ್ಯಾಹ್ನ 2 ಗಂಟೆಗೆ ಮೀಟಿಂಗ್ ಮಾಡ್ತಾರೆ. ಶಾಸಕಾಂಗ ಪಕ್ಷದ ಸಭೆ ಆಗುತ್ತೆ. ಆ ಸಭೆಯಲ್ಲಿ ಎಲ್ಲರೂ ಕೂಡ ಒಮ್ಮತದಿಂದ ಇವರ ಹೆಸರನ್ನು ಅಂತಿಮಗೊಳಿಸುವಂತಹ ಸಾಧ್ಯತೆ ಇದೆ. ಅದಾದ ನಂತರ ಸಂಜೆ 5 ಗಂಟೆಗೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಅಧಿಕೃತವಾಗಿ ಘೋಷಣೆಯಾಗುತ್ತೆ ಮಹಾರಾಷ್ಟ್ರದ ಮೊದಲ DCM ಸುನೇತ್ರಾ ಅವರು ಅಂತ ಹೇಳಿ. ಸುನೇತ್ರಾ ಪವಾರ್ ಅವರು ಏನಿದ್ದಾರೆ ಅವರು ಮಹಿಳಾ DCM ಆಗ್ತಾರೆ. ರಾಜಕೀಯವಾಗಿ ಬೆಳೆದು ನಿಂತಿದ್ರೆ, ಹೆಸರನ್ನು ಕೂಡ ಮಾಡಿದಂತಹ ವ್ಯಕ್ತಿ, ಅವರ ಸ್ಥಾನಕ್ಕೆ ಇವರೇ ಸೂಕ್ತ ಅಂತ ನಿರ್ಧಾರ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.